ಚಾಮರಾಜನಗರದಲ್ಲೂ ಕಾಂಗ್ರೆಸ್ಗೆ ಟಿಕೆಟ್ ಫೈನಲ್ ತಲೆನೋವು ಶುರುವಾಗಿದೆ. ಮಗನಿಗಾಗಿ ಹಠ ಹಿಡಿದು ಕೂತಿದ್ದಾರೆ ಸಚಿವ ಎಚ್.ಸಿ. ಮಹದೇವಪ್ಪ. ನೋಡಿ, ಮಹದೇವಪ್ಪನವರು ಈಗ ತಮ್ಮ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಹಠ ಹಿಡಿದು ಕೂತ್ಬಿಟ್ಟಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಕೇಳ್ತಾ ಇಲ್ಲ. ಬೇಡ ರೀ, ನೀವೇ ನಿಂತ್ಕೊಂಡ್ಬಿಡಿ, ಅಲ್ಲಿ ಸರ್ವೆ ನಿಮ್ಮ ಪರವಾಗಿ ಬಂದಿದೆ, ನೀವು ಗೆದ್ದುಬಿಡ್ತೀರಿ ಈಸಿಯಾಗಿ, ನಿಮ್ಮ ಮಗ ನಿಂತರೆ ಸ್ವಲ್ಪ ಕಷ್ಟ ಆಗುತ್ತೆ, ಸುನಿಲ್ ಬೋಸ್ ಅವರಿಗೆ ಅಲ್ಲಿ ಸ್ಥಳೀಯ ಶಾಸಕರು ಬೆಂಬಲ ಕೊಡಲ್ಲ ಅಂಥೇಳಿ ನಂಜುಂಡಗೂಡು ನಂಜುಂಡೇಶ್ವರ ರಥವನ್ನು ಎಳೆದಿದ್ದಾರೆ ಸುನಿಲ್ ಬೋಸ್. ಬಳಿಕ ಚಾಮುಂಡಿ ಬೆಟ್ಟದಲ್ಲಿ ನಾಡದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಟಿಕೆಟ್ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಸುನಿಲ್ ಬೋಸ್ ಇದ್ದಾರೆ. ಮೂರನೇ ಪಟ್ಟಿಯಲ್ಲೂ ಸುನಿಲ್ ಬೋಸ್ಗೆ ಟಿಕೆಟ್ ಘೋಷಣೆ ಆಗಿಲ್ಲ, ನಿನ್ನೆ ಬಿಡುಗಡೆ ಆಯ್ತಲ್ಲ ಅದು. ಮಾಜಿ ಶಾಸಕ ನಂಜುಂಡಸ್ವಾಮಿ ಹಾಗೆ ಸುನಿಲ್ ಬೋಸ್ ನಡುವೆ ತೀವ್ರ ಪೈಪೋಟಿ ಇದೆ. ಈಗ ಅಲ್ಲಿ ಏನು ಮಹದೇವಪ್ಪನವ್ರು ಹೇಳಿದರು, ನನ್ನ ಮಗ 3 ಬಾರಿ ಅವಕಾಶ ವಂಚಿತ ಆಗಿದ್ದಾರೆ, ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಟಿಕೆಟ್ ಸಿಗಲಿಲ್ಲ, ಲಾಸ್ಟ್ ಟೈಮು MP ಕೂಡ ಕೊಡಲಿಲ್ಲ, ನಂಜನಗೂಡಿನಿಂದ ದರ್ಶನ್ ಧ್ರುವನಾರಾಯಣ್ ಅಲ್ಲಿ ನಾವೇ ತ್ಯಾಗ ಮಾಡಿದ್ವಿ, ಅಂದರೆ ಸುನಿಲ್ ಬೋಸ್ಗೆ ಟಿಕೆಟ್ ಅವಕಾಶ ಇತ್ತು, ಅವನೇ ಬೇಡ ಅಂತ ಹೇಳಿದ. 3 ಬಾರಿ ತ್ಯಾಗ ಮಾಡಿದ್ದಾನೆ, ಈ ಬಾರಿ ಕೊಡಲೇಬೇಕು, ಸಂಘಟನೆ ಮಾಡ್ತಾ ಇದ್ದಾರೆ, ಶಕ್ತಿ ಇದೆ, ಅವ್ರದ್ದೇ ಆದಂಥ ಪಡೆ ಕಟ್ಕೊಂಡಿದ್ದಾರೆ, ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಮಹದೇವಪ್ಪನವ್ರದ್ದು. ಆದರೆ ಈಗ ಅಲ್ಲಿ ಸ್ಥಳೀಯ ಶಾಸಕರು ಸುನಿಲ್ ಬೋಸ್ ನಿಂತ್ಕೊಂಡ್ರೆ ಬೆಂಬಲ ಸಿಗೋದು ಸಾಧ್ಯತೆಗಳು ಕಡಿಮೆ ಇದೆ. ಮಾಜಿ ಶಾಸಕ ನಂಜುಂಡಸ್ವಾಮಿ ನಿಂತ್ಕೊಂಡ್ರೆ ಅಲ್ಲಿ ಒಮ್ಮತ ಮೂಡ್ಬೋದು ಶಾಸಕರಲ್ಲಿ. ಈಗ ಮಹದೇವಪ್ಪನವರು ಹಿಂದೆಟ್ಟು ಹಾಕ್ತಿದ್ದಾರೆ ಸ್ಪರ್ಧೆ ಮಾಡಲಿಕ್ಕೆ. ಸುನಿಲ್ ಬೋಸ್ ಈಗ ಟೆಂಪಲ್ ರನ್ ಶುರು ಮಾಡಿದ್ದಾರೆ, ನಾಡದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ನಂಜನಗೂಡು ನಂಜುಂಡೇಶ್ವರ ರಥವನ್ನು ಕೂಡ ಎಳೆದಿದ್ದಾರೆ ಸುನಿಲ್ ಬೋಸ್. ಈಗ ಟಿಕೆಟ್ ಸಿಗುವಂತಹ ನಿರೀಕ್ಷೆಯಲ್ಲೇ ಇದ್ದಾರೆ ಅವರು. ನಿರಂತರವಾಗಿ ಅವರ ತಂದೆ ಮಹದೇವಪ್ಪ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿ ಮಾಡ್ತಾನೆ ಇದ್ದಾರೆ. ಈಗ ಅವರ ಪ್ರಯತ್ನ ಸಫಲ ಆಗುತ್ತಾ ಇಲ್ವಾ 2 ದಿನದಲ್ಲಿ ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಮಹದೇವಪ್ಪನವರ ಪುತ್ರನಿಗಾಗಿ ಸಾಕಷ್ಟು ಲಾಭಿ ಮಾಡ್ತಾ ಇದ್ದಾರೆ ಟಿಕೆಟ್ ಕೊಡಿಸ್ಲಿಕ್ಕೆ, ಅವರು ಕೂಡ ಅದೇ ನಿರೀಕ್ಷೆಯಲ್ಲಿ ಓಡಾಡ್ತಾ ಇದ್ದಾರೆ ಅನಿಸುತ್ತೆ. ಯಾವ ನಂಬಿಕೆ ಮೇಲೆ ಅವರು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ? ಅವರು ಟಿಕೆಟ್ ಸಿಕ್ಕರೆ ಸ್ಥಳೀಯ ಶಾಸಕರು ನಾಯಕರ ಬೆಂಬಲ ಸಿಗಬಹುದಾ? ಯಾವ ರೀತಿ ತಲೆನೋವಾಗಿದೆ ಇದು? ಹೌದು ಪ್ರಭು, ಇದು ಸಾಕಷ್ಟು ಕುತೂಹಲವನ್ನು ಮೂಡ್ತಿರುವಂತಹ ಒಂದು ಕ್ಷೇತ್ರ. ಯಾಕೆಂತ ಹೇಳಿದ್ರೆ ಈ ಒಂದು ಲೋಕಸಭಾ ಚುನಾವಣೆಯ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ 3ನೇ ಪಟ್ಟಿಯಲ್ಲೂ ಕೂಡ ಈ ಒಂದು ಅಭ್ಯರ್ಥಿಯ ಆಯ್ಕೆಯ ವಿಚಾರ ಇನ್ನೂ ಕೂಡ ಬಗೆಹರಿದಿಲ್ಲ. ಯಾಕೆಂತ ಹೇಳಿದ್ರೆ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರ ಏನಿದೆ, ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಹಾಲಿ ಸಚಿವರಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಏನಿದ್ದಾರೆ, ಇವರ ಪುತ್ರ ಸುನಿಲ್ ಬೋಸ್ ಅವರು ಈಗಾಗಲೇ ಆ ಒಂದು ಕ್ಷೇತ್ರಕ್ಕೆ ಆಕಾಂಕ್ಷೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಅವರು ಬಹಳ ನಿರೀಕ್ಷೆಯಲ್ಲಿರುವಂತಹ ಸಂದರ್ಭದಲ್ಲೂ ಕೂಡ 3ನೇ ಪಟ್ಟಿಯಲ್ಲೂ ಅವರ ಹೆಸರು ಪ್ರಸ್ತಾಪ ಆಗಿಲ್ಲ, ಅಂದ್ರೆ ಅವರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಾಗಿ ಈಗ ಏನು ಒಂದು ರೀತಿ ಎಚ್.ಸಿ. ಮಹದೇವಪ್ಪ ಅವರು ಒಂದು ಕಡೆ ತಮ್ಮ ಪುತ್ರನಿಗಾಗಿ ಟಿಕೆಟ್ ಲಾಭಿಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ತನಗೆ ಕಳೆದ ವಿಧಾನಸಭೆಯಲ್ಲೂ ಕೂಡ ಟಿಕೆಟ್ ಸಿಕ್ಕಿಲ್ಲ, ಈ ಬಾರಿ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿರುವಂತಹ ಸುನಿಲ್ ಬೋಸ್ ಅವರ ಒಂದು ಹೆಸರು 3ನೇ ಪಟ್ಟಿಯಲ್ಲೂ ಕೂಡ ಪ್ರಕಟವಾಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಟೆಂಪಲ್ ರನ್ ಮಾಡ್ತಾ ಇರುವಂತಹ ಸುನಿಲ್ ಬೋಸ್ ಇವತ್ತು ನಂಜನಗೂಡು ನಂಜುಂಡೇಶ್ವರ ಒಂದು ದೇವಸ್ಥಾನದ ಒಂದು ದೇವರ ದೊಡ್ಡ ಜಾತ್ರಾ ಮಹೋತ್ಸವ ಏನಿತ್ತು, ಈ ಒಂದು ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ರಥವನ್ನು ಕೂಡ ಎಳೆಯುವಂತಹ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ. ತದನಂತರ ಚಾಮುಂಡಿ ಬೆಟ್ಟಕ್ಕೂ ಕೂಡ ಭೇಟಿಯನ್ನು ನೀಡಿ ಅಲ್ಲೇ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾರೆ. ಇಲ್ಲಿ ಬಹಳ ವಿಶೇಷವಾಗಿರತಕ್ಕಂಥದ್ದು ದೇವರ ವಿಚಾರದಲ್ಲಿ ಎಚ್.ಸಿ. ಮಹದೇವಪ್ಪನವರು ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪುತ್ರ ದೇವರ ಮೋರೆ ಹೋಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಏನು ತಾನು ಯಾವ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಟಿಕೆಟ್ ಆಕಾಂಕ್ಷೆ ಆದಾಗ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ, ಈಗ ಲೋಕಸಭೆಯಲ್ಲಿ ಅವಕಾಶ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಇವರ ಹೆಸರು ಈ ಒಂದು 3ನೇ ಪಟ್ಟಿಯಲ್ಲೂ ಕೂಡ ಪ್ರಕಟವಾಗಿಲ್ಲ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಕ್ಷೇತ್ರಕ್ಕೆ ಬರುತ್ತಾರೆ ಅನ್ನೋ ಒಂದಷ್ಟು ಚರ್ಚೆಗಳು ಕೂಡ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ತಂದೆ ಮಗ ಇಬ್ರು ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಸಂಪರ್ಕಿಸ್ತಕ್ಕಂಥದ್ದು, ಜೊತೆಗೆ ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನ ಕೊಡಿಸಲೇಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಎಚ್.ಸಿ. ಮಹದೇವಪ್ಪ ಅವರ ಒಂದು ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಮುಖ್ಯವಾದಂತಹ ಒಂದು ಅಂಶ ಇರತಕ್ಕಂಥದ್ದು. ಆದ್ರೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ಸುನಿಲ್ ಬೋಸ್ ಮಾತ್ರ ಇದೀಗ ದೇವಸ್ಥಾನಗಳನ್ನ ಅಲೆಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅಂತಿಮ ಅಂದ್ರೆ 3ನೇ ಪಟ್ಟಿಯಲ್ಲೂ ಕೂಡ ಕಾಂಗ್ರೆಸ್ ಈ ಒಂದು ಕ್ಷೇತ್ರವನ್ನ ಬಹಳ ಕುತೂಹಲವಾಗಿ ಇರ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಏನಿದೆ, ಇದರಿಂದಾಗಿ ಒಂದು ರೀತಿ ಸುನಿಲ್ ಬೋಸ್ ಅವ್ರಿಗೂ ಕೂಡ
ಡವಡವ ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆಯ ಟಿಕೆಟ್ ಹೇಗೆ ಕೈ ತಪ್ಪಿದೆಯೋ ಅದೇ ರೀತಿಯಲ್ಲಿ ಇದು ಕೈ ತಪ್ಪುತ್ತಾ ಅನ್ನೋ ಒಂದು ರೀತಿ ಆತಂಕ ಅವರಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿಯೇ ದೇವರ ಮೊರೆ ಹೋಗುವ ಮುಖಾಂತರ ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಮೂರನೇ ಪಟ್ಟಿಯಲ್ಲೂ ಕೂಡ ಈ ಒಂದು ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸುನಿಲ್ ಬೋಸ್ ಅವರಿಗೆ ಮಣೆ ಹಾಕುತ್ತಾ ಅಥವಾ ಈಗ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಒಂದು ಹೆಸರೇನಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ ಅಂತ ಹೇಳಿ ಆ ಒಂದು ಹೆಸರು ಫೈನಲ್ ಆಗುತ್ತಾ ಅನ್ನೋದು ಸಾಕಷ್ಟು ಕುತೂಹಲವನ್ನ ಈಗ ಮೂಡ್ತಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.